ಪ್ರತಿಯೊಬ್ಬರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ KMDC ಅರಿವು ಎಜುಕೇಷನ್ ಲೋನ್ 2026 ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ತಾ ಇದ್ದೇನೆ. ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇದರಲ್ಲಿ ಈ ಒಂದು KMDC ಎಜುಕೇಷನ್ ಲೋನ್ ಯಾವ ಕೋರ್ಸಿಗೆ ಎಷ್ಟು ಅಮೌಂಟ್ ಕೊಡ್ತಾರೆ, ಎಷ್ಟು ಅಮೌಂಟ್ ಮಂಜೂರು ಮಾಡಲಾಗುತ್ತೆ, ಅದರಂತೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಈ ಒಂದು ಅರ್ಜಿ ಸಲ್ಲಿಸಲು, ಆಮೇಲೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಷ್ಟು ಬಡ್ಡಿ ದರದಲ್ಲಿ ನೀವು ಮರುಪಾವತಿ ಮಾಡೋದಿರುತ್ತೆ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲೇ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಅದರಂತೆ ಈ ಒಂದು ಮಾಹಿತಿ ವಿಡಿಯೋನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡಿ. ಒಂದನೇದಾಗಿ ಯಾವ ಕೋರ್ಸಿಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋ ಬಗ್ಗೆ ಮೊದಲಿಗೆ ತಿಳಿಸ್ತೇನೆ, ಆಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅನ್ನೋ ಬಗ್ಗೆ ಆಮೇಲೆ ತಿಳಿಸ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋನು ಪೂರ್ಣವಾಗಿ ನೋಡಿ. ಇಲ್ಲಿ ಒಂದನೇದಾಗಿ ನೀಟ್ ಮುಖಾಂತರ MBBS ಸೀಟ್ ಪಡೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಕನಿಷ್ಠ 50,000ದಿಂದ 5 ಲಕ್ಷದವರೆಗೆ ಲೋನ್ ಮಂಜೂರಾಗುತ್ತೆ. MBBS ವಿದ್ಯಾರ್ಥಿಗಳಿಗೆ MBBS ಸೀಟ್ ಏನಾದರೂ ಅಲಾಟ್ಮೆಂಟ್ ಆದರೆ ನಿಮಗೆ ಈ ಒಂದು ವಿದ್ಯಾರ್ಥಿಗಳು ಇದನ್ನು ಮೊದಲಿಗೆ ಗಮನಿಸಬೇಕು. ನಿಮ್ಮ ಒಂದು ಆಪ್ಷನಿಟಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಈ ಒಂದು ಲೋನ್ ಅಪ್ಲೈ ಮಾಡೋದಿರುತ್ತೆ. ಓಕೆ, ಇಲ್ಲಿ MBBS ವಿದ್ಯಾರ್ಥಿಗಳಿಗೆ ಈ ವರ್ಷ MBBS ಸೀಟ್ ಪಡೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ 50,000ದಿಂದ 5 ಲಕ್ಷದವರೆಗೆ ಲೋನ್ ಮಂಜೂರು ಮಾಡಲಾಗುತ್ತೆ. ಅದರಂತೆ BDS ನೀಟ್ ಮುಖಾಂತರ BDS ಅಡ್ಮಿಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ ಗರಿಷ್ಠ 1 ಲಕ್ಷದವರೆಗೆ ಸಾಲ ಮಂಜೂರು ಮಾಡಲಾಗುತ್ತೆ. 1 ಲಕ್ಷದವರೆಗೆ. ಓಕೆ, ಅದರಂತೆ ಆಯುಷ್ ಕೋರ್ಸ್ಗಳಿಗೆ 50,000, ಆಯುಷ್ BMS ಅಥವಾ BOMS ಅಥವಾ BHMS ಕೋರ್ಸ್ಗಳಿಗೆ 50,000 ರೂಪಾಯಿ ಮಂಜೂರು ಮಾಡಲಾಗುತ್ತೆ. ಒಟ್ಟಿನಲ್ಲಿ MBBS ವಿದ್ಯಾರ್ಥಿಗಳಿಗೆ 5 ಲಕ್ಷದವರೆಗೆ, BDS ವಿದ್ಯಾರ್ಥಿಗಳಿಗೆ 1 ಲಕ್ಷದವರೆಗೆ, ಆಯುಷ್ ಯಾವುದೇ ಒಂದು ಕೋರ್ಸ್ ಆಗಿರಲಿ, BMS ಆಗಿರಲಿ, BHMS ಆಗಿರಲಿ ಅಥವಾ BUMS ಆಗಿರಲಿ, ಈ ಒಂದು ಕೋರ್ಸ್ಗಳಿಗೆ 50,000 ರೂಪಾಯಿ ಅಂತೆ ಈ ಒಂದು ಲೋನ್ ಮಂಜೂರು ಮಾಡಲಾಗುತ್ತೆ. ಪ್ರತಿ ವರ್ಷ ಕೂಡ ಇದು ಅಪ್ಲೈ ಮಾಡೋದಿರುತ್ತೆ. ಈ ವರ್ಷ ಅಡ್ಮಿಷನ್ ಪಡೆದುಕೊಳ್ಳುವ ಮೊದಲೇ ನಿಮಗೆ 50,000 ರೂಪಾಯಿ ಡೈರೆಕ್ಟಾಗಿ ಮಂಜೂರು ಮಾಡಲಾಗುತ್ತೆ ಈ ಒಂದು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ. ಅದರಂತೆ KCET ಮುಖಾಂತರ ಯಾವುದೇ ಒಂದು ಇಂಜಿನಿಯರಿಂಗ್ ಕೋರ್ಸ್ಗೆ ಅಡ್ಮಿಷನ್ ಪಡೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಗರಿಷ್ಠ 50,000ದವರೆಗೆ ಲೋನ್ ಮಂಜೂರು ಮಾಡಲಾಗುತ್ತೆ. ಗರಿಷ್ಠ 50,000ದವರೆಗೆ ಲೋನ್ ಮಂಜೂರು ಮಾಡಲಾಗುತ್ತೆ. ಅದರಂತೆ BSc ಹಾರ್ಟಿಕಲ್ಚರ್ ಆಗಿರಲಿ, ಅಗ್ರಿಕಲ್ಚರ್ ಆಗಿರಲಿ, ಡೈರಿ ಟೆಕ್ನಾಲಜಿ ಆಗಿರಲಿ, ಫಾರೆಸ್ಟ್ರಿ, ವೆಟರ್ನರಿ, ಅನಿಮಲ್ ಸೈನ್ಸ್, ಫುಡ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಫಿಶರ್ಸ್ ಆ್ಯಂಡ್ ಫುಡ್ ನ್ಯೂಟ್ರಿಷನ್ಸ್ ಆ್ಯಂಡ್ ಡಯಟಿಕ್ಸ್ ಅಂತ ಇದೆ. ಈ ಎಲ್ಲ ಕೋರ್ಸ್ಗಳು ಕೂಡ KCET ಅಂಡರ್ ಒಳಗಡೆ ಬರುತ್ತೆ. ಈ ಒಂದು KCET ಇಲ್ಲಿ ಬರುವಂಥ ಈ ಕೋರ್ಸ್ಗಳಿಗೆ ಕೂಡ 50,000 ರೂಪಾಯಿ ಲೋನ್ ಮಂಜೂರು ಮಾಡಲಾಗುತ್ತೆ. ಈ ಒಂದು ವೇಳೆ ನೀವು KCET ಮುಖಾಂತರ ಆಪ್ಷನ್ ಎಂಟ್ರಿ ಮಾಡಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಆ ಒಂದು ಅಡ್ಮಿಷನ್ ಪಡೆದುಕೊಳ್ಳಲು ಇಚ್ಛಿಸಿದಲ್ಲಿ ನಿಮಗೆ 50,000 ರೂಪಾಯಿ ಇದು ಲೋನ್ ಮಂಜೂರಾಗುತ್ತೆ. ಉಳಿದ ಅಮೌಂಟ್ನ ಪೇ ಮಾಡಿ ಅಡ್ಮಿಷನ್ ಪಡೆದುಕೊಳ್ಳಿರುತ್ತೆ. ಅದು ನಮಗೆ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಕೂಡ ತಿಳಿಸ್ತೀನಿ. ಅದರಂತೆ B ಫಾರ್ಮ್ ಆಗಿರಲಿ ಅಥವಾ D ಫಾರ್ಮ್ ಆಗಿರಲಿ ಅವರಿಗೂ ಕೂಡ 50,000 ರೂಪಾಯಿ, B ಫಾರ್ಮ್ ಅಥವಾ D ಫಾರ್ಮ್ ಕೋರ್ಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ 50,000ದವರೆಗೆ ಗರಿಷ್ಠ ಮಟ್ಟದಲ್ಲಿ ಅಮೌಂಟ್ ಮಂಜೂರಾಗುತ್ತೆ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಿ, ಇಲ್ಲಿ ಈ ಒಂದು ಲೋನ್ ಅಪ್ಲಿಕೇಬಲ್ ಆಗಲು ಪೋಷಕರ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇದಕ್ಕೆ ಈ ಒಂದು KMDC ಎಜುಕೇಷನ್ ಲೋನ್ ಅಪ್ಲಿಕೇಶನ್ ಹಾಕಲು ನಿಮ್ಮ ಒಂದು ಕಾಸ್ಟ್ ಇನ್ಕಮಲ್ಲಿ 8 ಲಕ್ಷಕ್ಕಿಂತ ಒಳಗಡೆ ಇರುವಂಥ ಕಾಸ್ಟ್ ಇನ್ಕಮ್ ಇರಬೇಕು. ಅದರಂತೆ ನಿಮ್ಮ ಒಂದು ಇದು ಯಾವ ರೀತಿ ರಿಫಂಡ್ ಮಾಡೋದಿರುತ್ತೆ ನೋಡಿ. ನಿಮ್ಮ ಒಂದು ಈ ಒಂದು ಲೋನ್ ಪಡೆದ ಸಾಲವನ್ನು ಕೋರ್ಸ್ ಮುಗಿದ 1 ವರ್ಷದ ನಂತರ 48 ತಿಂಗಳ ಅವಧಿಯಲ್ಲಿ 2% ಬಡ್ಡಿ ದರದೊಂದಿಗೆ ಮರುಪಾವತಿ ಮಾಡೋದಿರುತ್ತೆ. ಕೋರ್ಸ್ ಮುಗಿದ ನಂತರ, ಫಾರ್ ಎಕ್ಸಾಂಪಲ್ MBBS ಇದ್ದರೆ MBBS ಪೂರ್ಣವಾಗಿ ಮುಗಿದ ನಂತರ 1 ವರ್ಷದ ನಂತರ 48 ತಿಂಗಳ ಅವಧಿಯಲ್ಲಿ 2% ಬಡ್ಡಿ ದರದಲ್ಲಿ ಆ ಒಂದು ಎಷ್ಟು ಅಮೌಂಟ್ ನೀವು ಲೋನ್ ಪಡೆದುಕೊಂಡಿರ್ತೀರ ಅದು ಮರುಪಾವತಿ ಮಾಡೋದಿರುತ್ತೆ. ಓಕೆ, ಈಗ ಮುಖ್ಯವಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋ ಬಗ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಈ ಒಂದು KMDC ಅರಿವು ಎಜುಕೇಷನ್ ಲೋನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಮೇ 2026 ಇದೆ. 30 ಮೇ 2026 ಇದೆ. ಆದಷ್ಟು ಬೇಗನೆ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ನು ಹಾಕಿಕೊಳ್ಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು, KMDC ಅಂದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಂತ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಪಾರ್ಸಿ ಈ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ನು ಹಾಕ್ಬೋದು. ಓಕೆ, ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಮತ್ತು ನಿಮಗೆ ಬೇರೆ ಕಾಸ್ಟ್ನ ವಿದ್ಯಾರ್ಥಿಗಳಿಗೆ ನೀವು ಒಂದು ಅಡ್ಮಿಷನ್ ಪಡೆದುಕೊಂಡ ನಂತರ ನಿಮಗೆ ಬ್ಯಾಂಕಿನಿಂದ ವಿದ್ಯಾಶ್ರೀ ಲೋನ್ ಅಪ್ಲಿಕೇಶನ್ ಇರುತ್ತೆ. ಅದು ನೀವು ಅಡ್ಮಿಷನ್ ಆದ ನಂತರ ನಿಮ್ಮೊಂದು ಅಡ್ಮಿಷನ್ ಆರ್ಡರ್ ಪ್ರತಿ ಆಮೇಲೆ ಫೀಸ್ ಸ್ಟ್ರಕ್ಚರ್ದೊಂದಿಗೆ ನೀವು ಅಪ್ಲಿಕೇಶನ್ ಹಾಕೋದಿರುತ್ತೆ. ಆಮೇಲೆ ಆ ಒಂದು ವಿಡಿಯೋದಲ್ಲಿ ಆಮೇಲೆ ನಿಮಗೆ ಅಡ್ಮಿಷನ್ ಆದ ನಂತರ ಅದರ ಬಗ್ಗೆ ನಿಮಗೆ ವಿಸ್ತಾರವಾಗಿ ಮಾಹಿತಿಯನ್ನು ತಿಳಿಸಲಾಗುವುದು. ಆದರೆ ಸದ್ಯಕ್ಕೆ KMDC ಎಜುಕೇಷನ್ ಇರೋದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗಾಗಿ. ಓಕೆ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಿ, ಇದು ಅತಿ ಮುಖ್ಯ.
ಒಂದನೇದಾಗಿ ವಿದ್ಯಾರ್ಥಿಯ ಕಾಸ್ಟ್ ಇನ್ಕಮ್ ಇರಬೇಕು. ಚಾಲ್ತಿಯಲ್ಲಿರುವಂಥ ವಿದ್ಯಾರ್ಥಿಯ ಕಾಸ್ಟ್ ಇನ್ಕಮ್ ಇರಬೇಕು. ಪಿಂಜಾರ್ ಅಥವಾ ಕ್ಯಾಟಗರಿ 1 ಬರ್ತಾ ಇದ್ದರೆ, ಮುಸ್ಲಿಂ ಕಾಸ್ಟ್ ಆಗಿದ್ದು ಕ್ಯಾಟಗರಿ 1 ಅಲ್ಲಿ ಬರ್ತಾ ಇದ್ದರೆ ಕಾಸ್ಟ್ ಹಾಗೂ ಇನ್ಕಮ್ ಎರಡೂ ಇರಬೇಕು. 2B ಆಗಿದ್ದರೆ ಕಾಸ್ಟ್ ಇನ್ಕಮ್ ಎರಡು ಒಂದರಲ್ಲಿರುತ್ತೆ, ಅದು ಚಾಲ್ತಿಯಲ್ಲಿರುವಂಥ ಸರ್ಟಿಫಿಕೇಟ್ ಬೇಕಾಗುತ್ತೆ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅದಕ್ಕೆ ಸರಿಯಾದಂಥ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಕೂಡ ಅದು ಆ್ಯಕ್ಟಿವೇಟ್ ಇರಬೇಕು. ಅದರಂತೆ KCET 2026 ಪ್ರವೇಶ ಪತ್ರ ಹಾಲ್ ಟಿಕೆಟ್ ಬೇಕಾಗುತ್ತೆ. KCET 2026 ಹಾಲ್ ಟಿಕೆಟ್ ಬೇಕಾಗುತ್ತೆ. ಮೂಲ ಪ್ರತಿ ಎಲ್ಲ ವೀಕ್ಷಕರು ಅಂದರೆ ನಿಮ್ಮ ಎಕ್ಸಾಮ್ ಇವ್ಯಾಲ್ಯೂಯೇಟರ್ ಸಿಗ್ನೇಚರ್ ಮಾಡಿರುವಂಥ CET ಹಾಲ್ ಟಿಕೆಟ್ ಇದಕ್ಕೆ ಅಪ್ಲೋಡ್ ಮಾಡೋದಿರುತ್ತೆ ಸ್ಕ್ಯಾನ್ ಮಾಡಿ. ಓಕೆ, ಅದರಂತೆ ನೀಟ್ ಪ್ರವೇಶ ಪತ್ರ, ನೀಟ್ ಹಾಲ್ ಟಿಕೆಟ್ ಕೂಡ ಇದೆ, ಅವಶ್ಯಕವಾಗಿ ಬೇಕು. ನೀಟ್ 2026 ಈ ಒಂದು ನೀಟ್ 2026 ಹಾಲ್ ಟಿಕೆಟ್ ಇದಕ್ಕೆ ಅವಶ್ಯಕವಾಗಿ ಬೇಕು. ಅದರಂತೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇರಬೇಕು, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಓಕೆ, ನಾಲ್ಕನೇದಾಗಿ ವಿದ್ಯಾರ್ಥಿಯ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಒಂದು ವೇಳೆ PUC ಈ ವರ್ಷದಲ್ಲಿ 2026 ತೆರಗಡೆ ಹೊಂದಿದ್ದಲ್ಲಿ ಇಂಟರ್ನೆಟ್ ಕಾಪಿ ತೆಗೆದುಕೊಂಡು ಅದಕ್ಕೆ ನಿಮ್ಮ ಕಾಲೇಜು ಪ್ರಾಂಶುಪಾಲರ ಸಿಗ್ನೇಚರ್ ಮಾಡಿ ಅದು ಅಪ್ಲೋಡ್ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಇಂಟರ್ನೆಟ್ ಕಾಪಿನ ಅಪ್ಲೋಡ್ ಮಾಡಿದ್ರೆ ಮತ್ತೆ ಇನ್ವ್ಯಾಲಿಡ್ ಆಗುತ್ತೆ. ಆದ ಕಾರಣಕ್ಕಾಗಿ ಈ ವರ್ಷ ನೀವು 2026 ತೆರಗಡೆ ಹೊಂದಿದರೆ ಇನ್ನೊಂದು ಸಲ ಇಂಟರ್ನೆಟ್ ಕಾಪಿ ತೆಗೆದುಕೊಂಡು ಅದಕ್ಕೆ ನಿಮ್ಮ ಒಂದು ಕಾಲೇಜು ಪ್ರಾಂಶುಪಾಲರ ಸಹಿ ಹಾಗೂ ಸೀಲ್ ಹಾಕಿಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಓಕೆ, ಅಥವಾ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಏನಾದರೂ ಕಾಲೇಜಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದರೆ ಅದು ಕೂಡ ತೆಗೆದುಕೊಳ್ಬೋದು. ಇಂಡಿಮ್ನಿಟಿ ಬಾಂಡ್ ಅಂತ ಇರುತ್ತೆ, ₹100 ಇಂಡಿಮ್ನಿಟಿ ಬಾಂಡ್ ಇರುತ್ತೆ. ಫಸ್ಟ್ ಪಾರ್ಟಿ ವಿದ್ಯಾರ್ಥಿ ಹೆಸರಿನಿಂದ, ಸೆಕೆಂಡ್ ಪಾರ್ಟಿ MD KMDC ಬೆಂಗಳೂರು ಅಂತ ತೆಗೆದುಕೊಂಡು, ಫಸ್ಟ್ ಪಾರ್ಟಿ ವಿದ್ಯಾರ್ಥಿ ಹೆಸರು ಯಾವ ರೀತಿ ಆಧಾರ್ ಕಾರ್ಡ್ನಲ್ಲಿ ಹೆಸರಿದೆ ಆ ರೀತಿ, ಆಮೇಲೆ ಸೆಕೆಂಡ್ ಪಾರ್ಟಿ MD KMDC ಬೆಂಗಳೂರು ಅಂತ ತೆಗೆದುಕೊಂಡು ಅದರಲ್ಲಿ ಇಂಡಿಮ್ನಿಟಿ ಬಾಂಡ್ ಅಂತ ಒಂದು ಮೆಟ್ರ್ ಕೊಟ್ಟಿದ್ದಾರೆ, KMDC ವೆಬ್ಸೈಟಲ್ಲಿ ಇದೆ. ಆ ಒಂದು ಬಾಂಡ್ ಯಾವ ರೀತಿ ಮೆಟ್ರ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ಅದರ ಪ್ರಕಾರ ಯಾವ ರೀತಿ ಅದರಲ್ಲಿ ಏನೆಲ್ಲ ಕಾನೂನು ಕೇಳಿದರೆ ಎಲ್ಲ ಫಿಲಪ್ ಮಾಡಿ ಅದು ಕೋರ್ಟ್ ನೋಟ್ರಿ ಮಾಡಿ ಅದು ಅಪ್ಲೋಡ್ ಮಾಡೋದಿರುತ್ತೆ. ಆಮೇಲೆ ವಿದ್ಯಾರ್ಥಿಯ ಸೆಲ್ಫ್ ಡಿಕ್ಲೇರೇಷನ್ ಬೇಕಾಗುತ್ತೆ. ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮೆಟ್ ಕೂಡ KMDC ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಫಾರ್ಮೆಟನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಇಂಗ್ಲೀಷಲ್ಲಿ ಫಿಲ್ ಮಾಡಿ ಅದು ಕೂಡ ಸಹಿ ಮಾಡಿ ಅದು ಅಪ್ಲೋಡ್ ಮಾಡೋದಿರುತ್ತೆ. ಅದರಂತೆ ಪೇರೆಂಟ್ ಡಿಕ್ಲೇರೇಷನ್, ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯ ಡಿಕ್ಲೇರೇಷನ್ ಕೂಡ ಇರುತ್ತೆ, ಅದು ಕೂಡ ತಂದೆ ಹೆಸರಿನಿಂದ ಅವ್ರು ಫಿಲಪ್ ಮಾಡಿ ತಂದೆ ಅಥವಾ ತಾಯಿಯ ಸಿಗ್ನೇಚರ್ ಮಾಡಿ ಅದು ಕೂಡ ಅಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಅದರಂತೆ ವಿದ್ಯಾರ್ಥಿಯ ಬ್ಲ್ಯಾಂಕ್ ಚೆಕ್ ತೆಗೆದುಕೊಳ್ತಾರೆ. ವಿದ್ಯಾರ್ಥಿಯ ಕನಿಷ್ಠ 4 ಬ್ಲ್ಯಾಂಕ್ ಚೆಕ್ ತೆಗೆದುಕೊಳ್ತಾರೆ. ಅಪ್ಲಿಕೇಶನ್ ಹಾಕುವಾಗ ಬೇಕಾಗಲ್ಲ, ಆದರೆ ನೀವು ಎಲ್ಲ ಅಪ್ಲಿಕೇಶನ್ ಹಾಕಿರೋದನ್ನು KMDC ಆಫೀಸ್ ಡಿಸ್ಟಿಕ್ ಆಫೀಸರ್ಗೆ ಸಬ್ಮಿಟ್ ಮಾಡೋದಿರುತ್ತೆ. ಡಿಸ್ಟಿಕ್ ಆಫೀಸಿಗೆ ಹೋಗಿ ನೀವು KMDC ಅಪ್ಲಿಕೇಶನ್ ಹಾಕಿದ ನಂತರ ಅವನು ಹಾಕಿದ ಪ್ರತಿ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಗಳು ತೆಗೆದುಕೊಂಡು ಹೋಗಿ KMDC ಆಫೀಸ್ಗೆ ಸಬ್ಮಿಟ್ ಮಾಡೋದಿರುತ್ತೆ. ಆ ಒಂದು ವೇಳೆಯಲ್ಲಿ ನಿಮಗೆ ಈ ಒಂದು 4 ವಿದ್ಯಾರ್ಥಿಯ ಬ್ಲ್ಯಾಂಕ್ ಚೆಕ್ ಬೇಕಾಗುತ್ತೆ. ಅದರಂತೆ ತಂದೆ ಅಥವಾ ತಾಯಿಯ 4 ಬ್ಲ್ಯಾಂಕ್ ಚೆಕ್ ಬೇಕಾಗುತ್ತೆ. ಇದು ಮುಖ್ಯವಾಗಿ ಗಮನಿಸಬೇಕು. ವಿದ್ಯಾರ್ಥಿಯ 4 ಕಡ್ಡಾಯವಾಗಿ 4 ಬ್ಲ್ಯಾಂಕ್ ಚೆಕ್ ಹಾಗೂ ಪೇರೆಂಟ್ಸ್ 4 ಬ್ಲ್ಯಾಂಕ್ ಚೆಕ್ ಬೇಕಾಗುತ್ತೆ. ವಿದ್ಯಾರ್ಥಿಯ ಫೋಟೋ ಕೂಡ ಇದು ಅವಶ್ಯಕವಾಗಿ ಬೇಕಾಗುತ್ತೆ. ವಿದ್ಯಾರ್ಥಿಯ ಫೋಟೋ ಇದಕ್ಕೆ ಅತಿ ಅವಶ್ಯಕವಾಗಿ ಬೇಕು. ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಅತಿ ಮುಖ್ಯವಾಗಿ ಕಲೆಕ್ಟ್ ಮಾಡಿಕೊಂಡು ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಕೊಳ್ಳಿ. KMDC ಅಪ್ಲಿಕೇಶನ್ ಹಾಕಿದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ 2 ಸೆಟ್ ಜೆರಾಕ್ಸ್ ಪ್ರತಿ ನಿಮ್ಮ ಸಂಬಂಧಪಟ್ಟಂಥ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಭೇಟಿಯಾಗಿ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅವರು ಪರಿಶೀಲನೆ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಏನಾದರೂ ಮುಂದಿನ ದಿನಗಳಲ್ಲಿ ಆಪ್ಷನ್ ಎಂಟ್ರಿ ಮಾಡಿದಾಗ ಯಾವುದೇ ಒಂದು ಕೋರ್ಸ್ ಅಲಾಟ್ಮೆಂಟ್ ಆದರೆ ಅದಕ್ಕೆ ಡೈರೆಕ್ಟಾಗಿ ಲೋನ್ ಮಂಜೂರು ಮಾಡಲಾಗುತ್ತೆ. ಓಕೆ, ಮತ್ತು ಈ ಒಂದು KMDC ಎಜುಕೇಷನ್ ಲೋನ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಓಕೆ, ಈ ಒಂದು ಮಾಹಿತಿ ವಿಡಿಯೋನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಆದಷ್ಟು ಬೇಗನೆ ಶೇರ್ ಮಾಡಿ. ಧನ್ಯವಾದಗಳು.